ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇವತ್ತಿನ ದಿನ ನಾನು ಒಂದು ಅತ್ಯಂತ ಸಂತೋಷದಾಯಕವಾದಂತಹ ಸುದ್ದಿಯನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಮ್ಮ ಸಂಘದ ವತಿಯಿಂದ ಬಾಲ ವಿಕಸನ ಅನ್ನುವಂತಹ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗುವಂತಹ ಪಠ್ಯಕ್ರಮದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಮೊದಲನೇ ವರ್ಷದ ಪಠ್ಯಕ್ರಮವಾಗಿ ಧ್ರುವತಾರೆ ಅನ್ನುವಂತಹ ಪಠ್ಯಕ್ರಮವನ್ನು ಹೊರಗಡೆ ತರ್ತಾ ಇದ್ದೀವಿ. ಈ ಧ್ರುವತಾರೆ ಅನ್ನುವಂತಹ ಪಠ್ಯಕ್ರಮದಲ್ಲಿ ನಿತ್ಯ ಪಠನೀಯವಾದಂತಹ ಶ್ಲೋಕಗಳು, ಆಧ್ಯಾತ್ಮಿಕ ಕಥೆಗಳು, ಶ್ರೀಮದ್ ಭಗವದ್ಗೀತೆ, ಬಾಲ ಸಂಸ್ಕಾರ ಮಾರ್ಗದರ್ಶಿಕ ಹಾಗೆ ದಾಸರ ಪದ ಇವುಗಳನ್ನು ಒಳಗೊಂಡಿರುತ್ತೆ. ಈ ವಿಚಾರಗಳ ಮೂಲಕ ಮಕ್ಕಳಲ್ಲಿ ನಾವು ಒಳ್ಳೆಯ ಪ್ರಜ್ಞೆಯನ್ನು, ನಮ್ಮ ಸನಾತನ ಧರ್ಮದ ಬೇರನ್ನು ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಪಡಿಸುವಂತಹ ಒಂದು ಸಣ್ಣ ದಿಕ್ಸೂಚಿಯಾಗಿ ಕೆಲಸ ಮಾಡುತ್ತೆ ಅನ್ನೋದರಲ್ಲಿ ತಪ್ಪಾಗಲ್ಲ. ಆಲ್ರೆಡಿ ಇದನ್ನು ಪ್ರತಿ ಭಾನುವಾರ 9ರಿಂದ 10 ಗಂಟೆ ತನಕ ನಾವು ಆನ್ಲೈನ್ ಮುಖಾಂತರವಾಗಿ ತರಗತಿಗಳನ್ನು ನಡೆಸ್ತಾ ಇದ್ದೀವಿ. ಕೆಲವೊಂದಷ್ಟು ಮಕ್ಕಳುಗಳು ಇದರ ಪ್ರಯೋಜನವನ್ನು ಪಡ್ಕೋತಾ ಇದ್ದಾರೆ. ಇದರ ಕತೆ ಅಂದರೆ ಈ ಕಥೆಗಳನ್ನು ಕೇಳೋದ್ರ ಮೂಲಕ ಮತ್ತು ನಿತ್ಯ ದೈನಂದಿನ ಚಟುವಟಿಕೆಗಳಲ್ಲಿ ಯಾವ ರೀತಿ ಮಕ್ಕಳು ಮಾರ್ಗದರ್ಶನವನ್ನು ಮಾಡಿಕೊಂಡು ದೊಡ್ಡವರ ಹಿರಿಯರ ಮಾರ್ಗದರ್ಶನದ ಮುಖಾಂತರ ತಮ್ಮ ಜೀವನವನ್ನು ಅವರು ಯಾವ ರೀತಿ ಸಾಗಿಸಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ತಾ ಇದ್ದೀವಿ. ಇದರದ ರಿಸಲ್ಟ್ ಅನ್ನುವಂಥದ್ದೇನಿದೆ ಅತ್ಯದ್ಭುತ ಅಂತಲೇ ಹೇಳಬಹುದು. ಅನೇಕ ಜನ ಪೋಷಕರು ಬಂದು ಹೇಳ್ತಾ ಇದ್ದಾರೆ, ನಮ್ಮ ಮಕ್ಕಳು 10ರಲ್ಲಿ ಟಾಪ್ 10ನಲ್ಲಿ ಒಬ್ಬರಾಗಿದ್ದಾರೆ ಅಂತನೋ, ಅಥವಾ ಎಷ್ಟೋ ವಿಚಾರಗಳಲ್ಲಿ ಅಥವಾ ಯಾವುದೋ ಒಂದಷ್ಟು ಪರೀಕ್ಷೆಗಳಲ್ಲಿ ಅವರು ಒಳ್ಳೆ ಮಾರ್ಕ್ಸ್ಗಳನ್ನ ತಗೋತಾ ಇದ್ದಾರೆ ಅಂತನೋ. ಆದರೆ ಇದು ಯಾವುದು ಆಶ್ಚರ್ಯ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ವಾದಿರಾಜರು ಶ್ರೀಕೃಷ್ಣ ಪರಮಾತ್ಮ ಕಾಡ್ಗಿಚ್ಚನ್ನು ತನ್ನ ಬಾಯಿಯ ಮುಖಾಂತರ ಎಲ್ಲವನ್ನ ಒಳಗಡೆ ತಗೊಂಡ್ಬಿಡ್ತಾನೆ. ಸೊ ಕಾಡ್ಗಿಚ್ಚನ್ನು ನುಂಗುತ್ತಾನೆ. ಆಗ ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ ತಮ್ಮ ರುಕ್ಮಿಣೀಶ ವಿಜಯದಲ್ಲಿ, ಯಾರು ಏನು ಬೇಕಾದ್ರೆ ಅಂದ್ಕೊಂಡ್ಲಿ, ಇದನ್ನು ಅತ್ಯದ್ಭುತ ಅಂತ ವರ್ಣನೆ ಮಾಡಲಿ, ಆದರೆ ನಾನು ಇದನ್ನೇನಂತ ಅತ್ಯದ್ಭುತ ಅಂತ ವರ್ಣನೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೇನಿದಂಥ ದೊಡ್ಡ ಆಶ್ಚರ್ಯ ಥರ ಕಾಣೋದಿಲ್ಲ. ಯಾಕಂದರೆ ಅಗ್ನಿ ಹುಟ್ಟಿದ್ದೇನೆ ಭಗವಂತನ ಮುಖದಿಂದ, ಅವನು ಎಲ್ಲಿಂದ ಹುಟ್ಟಿದ್ನೋ ಅಲ್ಲಿ ವಾಪಸ್ ಹೋಗ್ತಾ ಇದ್ದಾನೆ ಅಷ್ಟೇ. ಹೇಗೆ ಒಂದು ಹೆಣ್ಣುಮಗಳು ಸಹಜವಾಗಿ ತವರು ಮನೆಗೆ ಹೋಗ್ತಾಳೆ, ಅದನ್ನು ಯಾರಾದರೂ ಆಶ್ಚರ್ಯ ಅಂತೀರಾ ನೀವು? ಆಶ್ಚರ್ಯ ಅಂತ ನಾವು ಹೇಗೆ ಅನ್ನೋದಿಲ್ವೋ ಹಾಗೆ ಅಗ್ನಿ ಭಗವಂತನ ಮುಖದಿಂದ ಬಂತು, ಭಗವಂತ ತನ್ನ ಮುಖಕ್ಕೆ ವಾಪಸ್ ಕರೆಸ್ಕೊಂಡ, ಅಗ್ನಿ ಎಲ್ಲಿಂದ ಬಂತು ಅಲ್ಲಿಗೆ ಹೋಯ್ತು ಅಂದರೆ ಅದರಿಂದ ಆಶ್ಚರ್ಯ ಏನಿದೆ ಹಾಗಾದರೆ ಅಂತ ಕೇಳ್ತಾರಲ್ಲ, ಹೇಗೋ ಹಾಗೆಯೇ ಅದೇ ರೀತಿ ಇವ್ರು ಹೇಳುವಂಥ ವಿಚಾರಗಳು ನಮಗೆ ಆಶ್ಚರ್ಯ ಅಂತ ಅನಿಸೋದಿಲ್ಲ. ಯಾಕಂದರೆ ಒಬ್ಬ ರೈತ ಕಷ್ಟಪಟ್ಟು ಒಂದು ಬೆಳೆಯನ್ನು ಬೆಳಿತಾನೆ, ಅವನ ಗಮನ ಎಲ್ಲ ಆ ಬೆಳೆ ಮೇಲೆ ಇರುತ್ತೆ ಹೊರತು ಬೇರೆ ವಿಚಾರಗಳ ಮೇಲೆ ಇರೋದಿಲ್ಲ. ಆ ಬೆಳೆ ಬೆಳಿಬೇಕಾದ್ರೆ ಬೇರೆ ರೀತಿ ಏನಾಗುತ್ತೆ, ಕಳೆ ಗಿಡಗಳು ಕೂಡ ತುಂಬ ಬೆಳ್ಕೊಳುತ್ತೆ. ಕಳೆ ಗಿಡ ಅವನ ಅವಶ್ಯಕತೆ ಆಗಿರಲಿಲ್ಲ ಅಥವಾ ಅವನ ಉದ್ದೇಶ ಆಗಿರಲಿಲ್ಲ, ಆದರೂ ಕೂಡ ಬೆಳೆ ಜೊತೆಗೆ ಹೇಗೆ ಕಳೆ ಗಿಡಗಳು ಬೆಳೆಯುತ್ತೋ ಅದೇ ರೀತಿ ನಮ್ಮ ಉದ್ದೇಶ ಮಕ್ಕಳಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸೋದು. ಯಾವಾಗ ನಾವು ಆಧ್ಯಾತ್ಮಿಕ ಪ್ರಜ್ಞೆಯ ಬಗ್ಗೆ ನಮ್ಮ ನಿಲುವನ್ನು ಗಟ್ಟಿ ಮಾಡ್ಕೋತೀವೋ, ಅದನ್ನು ಕಲಿಯೋದಕ್ಕೆ ಉತ್ಸಾಹವನ್ನು ತೋರಿಸ್ತೀವೋ, ಆಗ ಈ ಲೌಕಿಕ ವಿಚಾರಗಳು ಅನ್ನುವಂಥದ್ದೇನಿದೆ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರೋದಿರ್ಬೋದು ಅಥವಾ ಇನ್ಯಾವುದೋ ಒಂದು ಕಾಂಪಿಟೇಷನಲ್ಲಿ ಪ್ರೈಸ್ ಬರೋವಂಥದ್ದಿರ್ಬೋದು, ಇಂಥದ್ದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಆದರೆ ನಮ್ಮ ಉದ್ದೇಶ ಇರುವಂಥದ್ದು ಆಧ್ಯಾತ್ಮಿಕ್ ಪ್ರಜ್ಞೆಯನ್ನು ಮಕ್ಕಳಲ್ಲಿ ಬೆಳೆಸುವಂಥದ್ದು. ನಾವು ಮಕ್ಕಳು ತುಂಬ ಇನ್ ಜನರಲ್ ಮಕ್ಕಳೇನಾಗಿರ್ತಾರೆ, ತುಂಬ ನ್ಯಾಚುರಲ್ ಆಗಿ ಈ ವಿಚಾರಗಳ ಬಗ್ಗೆ ಇನ್ಕ್ಲೈನ್ ಆಗಿರ್ತಾರೆ. ಯಾಕಂದರೆ ಆತ್ಮದ ಸ್ವಭಾವ ಅದನ್ನು ಬೆಳೆಸಬೇಕಾದ್ರೆ ನಾವು ಪೋಷಕರು ಎಡವಿರ್ತೀವೋ, ಸಮಾಜ ಎಡವುತ್ತೋ ಅಥವಾ ಜೊತೆಯಲ್ಲಿರೋ ಮನೆಯವರು ಎಡವುತ್ತಾರೋ ಗೊತ್ತಿಲ್ಲ, ಮಕ್ಕಳು ಈ ವಿಚಾರಗಳ ಬಗ್ಗೆ ಮಾತಾಡೋಕೆ ಬಂದಾಗ ದೇವರು ದಿಂಡ್ರು ಅಂತ ಈಗೇನು ಮಾತಾಡ್ತಾ ಇದೆಯಾ, ಈಗೇನಿದ್ರು ಓದೋ ಕೆಲಸ, ಆಮೇಲೆ ವಯಸ್ಸಾದಮೇಲಿದೆ ಇದನ್ನೆಲ್ಲ ಮಾಡ್ಕೊಳೋ ಅಂಥದ್ದು ಅಂತ ಮಕ್ಕಳಿಗೆ ನಾವೇ ಡಿಸ್ಕರೇಜ್ ಮಾಡ್ತೀವಿ. ಆದರೆ ನಾನು ಹೇಳುವಂಥ ವಿಚಾರ
ಕೌಮಾರೆ ಆಚರತೆ ಶ್ರೇಷ್ಠ. ಪ್ರಹ್ಲಾದ್ ಮಹಾರಾಜರು ಹೇಳೋ ರೀತಿ ಸಣ್ಣ ವಯಸ್ಸಿನಿಂದಾನೇ ಮಕ್ಕಳಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಕೊಟ್ಟರೆ ಆಗ ಮಕ್ಕಳಿಗೆ ಇದೆಲ್ಲ ನೀವು ಏನು ಹೇಳ್ತಾ ಇದ್ದೀರಾ, ಓದಬೇಕು, ಕೆಲಸ ಮಾಡಿಸ್ಕೋಬೇಕು, ಕೆಲಸ ತಗೋಬೇಕು, ಒಳ್ಳೆ ಕಡೆ ಕೆಲಸ ಸಿಗಬೇಕು, ಇದೆಲ್ಲ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗೋದಕ್ಕೆ ಶುರುವಾಗುತ್ತೆ. ನಾವು ಇದಕ್ಕೆ ಅಂತ ಪ್ರಯತ್ನವನ್ನು ಪಡುವಂಥದ್ದು ಬೇಕಾಗೋದಿಲ್ಲ. ಮಕ್ಕಳು ಖುಷಿ ಖುಷಿಯಾಗಿ, ಯಾಕಂದರೆ ಆತ್ಮದ ಗುಣ ತುಂಬ ಹಿಂದೆ ಬೇಕಾಗಿಲ್ಲ. ಒಂದು 50-60 ವರ್ಷದ ಹಿಂದೆ ಹೋದರೂ ಕೂಡ ಯಾವುದೇ ಒಂದು ಗ್ರಾಮದ ಒಂದು ಸಣ್ಣ ರೈತನ್ನ ಹಿಡಿದ್ರೂ ಕೂಡ, ಅನಕ್ಷರಸ್ಥನ್ನ ಹಿಡಿದ್ರೂ ಕೂಡ ನಾನು ಆತ್ಮ ಅಂತ ಹೇಳ್ತಾ ಇದ್ದ. ದೇಹ ನಾನಲ್ಲ ಅನ್ನುವಂಥ ವಿಚಾರ ಅವನಿಗೂ ಸಹ ಗೊತ್ತಿರ್ತಾ ಇತ್ತು. ಆದರೆ ಈಗ ನಾವು ಎಷ್ಟರ ಮಟ್ಟಿಗೆ ಬಾಡಿ ಸೆಂಟ್ರಿಕ್ ಆಗೋಗಿದ್ದೀವಿ ಅಂತಂದರೆ ಪ್ರತಿಯೊಂದನ್ನೂ ನಾನೇ ಮಾಡುವಂಥದ್ದು, ಪ್ರತಿಯೊಂದು ನನ್ನಿಂದನೇ ಆಯಿತು ಅನ್ನುವಂಥದ್ದು, ಈ ರೀತಿ ವಿಚಾರಗಳಲ್ಲಿ ನಾವು ತೊಡಗಿ ಏನು ಮಾಡಿಬಿಟ್ಟಿದ್ದೀವಿ, ನಮ್ಮ ನಿಜವಾದ ಐಡೆಂಟಿಟಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಈ ನಿಜವಾದ ಐಡೆಂಟಿಟಿ ನಮ್ಮದು ಯಾವುದು ಅನ್ನುವಂಥದ್ದು ಜಾಗೃತ ಆಗಬೇಕು ಅಂತಂದರೆ ಈ ರೀತಿ ಸಣ್ಣ ವಯಸ್ಸಿನಿಂದ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಕರಾಗರೆ ವಸತೆ ಲಕ್ಷ್ಮಿ ಹೇಳುವಂಥ ಅಭ್ಯಾಸ ಮಕ್ಕಳುಗಳಿಗಿಲ್ಲ. ಯಾಕಂದರೆ ಪೋಷಕರಿಗೇನೆ ಗೊತ್ತಿಲ್ಲ. ಆಧ್ಯಾತ್ಮಿಕ ಕಥೆಗಳಲ್ಲಿ ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆಯನ್ನು ತಂದಿದ್ದೀವಿ. ದೊಡ್ಡವರ ಜೀವನ ಚರಿತ್ರೆಯನ್ನು ಕೇಳೋದ್ರಿಂದ ಅವರೆಲ್ಲ ಆಯ್ತಲ್ಲ, ಆದಾಯಿತು ಹೋಗಾಯಿತು, ಅವ್ರ ಬಗ್ಗೆ ತಿಳ್ಕೊಂಡು ನಾವೇನು ಮಾಡೋಂಗಿದ್ದೀವಿ ಅಂತ ಹೇಳ್ತೀವಿ. ಮೊಘಲ್ಗಳ ಬಗ್ಗೆ ಓದೋಕ್ಕಾಗುತ್ತೆ, ಬ್ರಿಟಿಷರ್ಸ್ಗಳ ಬಗ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಓದೋಕ್ಕಾಗತ್ತೆ, ನಿಜಾಮರ ಬಗ್ಗೆ ಓದೋಕ್ಕಾಗತ್ತೆ. ನಮ್ಮ ದಾಸರ ಬಗ್ಗೆ, ನಮ್ಮ ಯತಿಗಳ ಬಗ್ಗೆ ಓದೋದರಲ್ಲಿ ತಪ್ಪೇನಿದೆ? ಅವ್ರ ಬಗ್ಗೆ ಓದೋದ್ರಿಂದ ನಮಗೇನು ಲಾಭ ಇಲ್ಲ. ಆದರೆ ದಾಸರು ಯತಿಗಳ ಬಗ್ಗೆ ಓದೋದ್ರಿಂದ ನಮ್ಮ ಸಂಕಷ್ಟಗಳೆಲ್ಲ ದೂರ ಆಗುತ್ತೆ, ನಮ್ಮ ಆಸೆಗಳನ್ನೆಲ್ಲ ನಾವು ಪೂರೈಸ್ಕೋಬೋದು ಅನ್ನುವಂತಹ ಅಶ್ಯೂರೆನ್ಸನ್ನು ನಮ್ಮ ಶಾಸ್ತ್ರಗಳು ಕೊಡ್ತಾ ಇದೆ. ಅಂದರೆ ಇದರಿಂದ ನಾವು ಕಲಿಯೋದರಲ್ಲಿ ತಪ್ಪೇನಿದೆ? ಅದೇ ರೀತಿ ಭಗವದ್ಗೀತೆ, ಸಂಸ್ಕೃತ ಅನ್ನುವಂಥದ್ದು ದೇವಭಾಷೆ, ನಾವು ನೀವು ಮಾತಾಡ್ಕೊಳೋ ಭಾಷೆ ಅಲ್ಲ. ಪ್ರತಿಯೊಂದನ್ನು ಕೂಡ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಮಹಾಭಾರತ, ರಾಮಾಯಣ, ಬ್ರಹ್ಮಸೂತ್ರ, ಭಗವದ್ಗೀತೆ ಪ್ರತಿಯೊಂದು ರಚನೆ ಆಗಿರುವಂಥದ್ದು ಸಂಸ್ಕೃತದಲ್ಲೇ. ಸಂಸ್ಕೃತ ಭಾಷೆಯನ್ನು ನಾವು ಮಾತಾಡೋಕ್ಕೆ ಶುರು ಮಾಡಿದಾಗ, ಸಂಸ್ಕೃತ ಶ್ಲೋಕಗಳ ಉಚ್ಚಾರಣೆಯನ್ನೇ ಮಾಡಿದಾಗ ಆಧುನಿಕ ವಿಜ್ಞಾನ ಕೂಡ ಹೇಳುತ್ತೆ ಅದು ಮೆದುಳಿನ ಮೇಲೆ ತುಂಬ ಒಳ್ಳೆ ಪಾಸಿಟಿವ್ ಪರಿಣಾಮವನ್ನು ಬೀರುತ್ತೆ ಅಂತ. ಹಾಗಾದರೆ ಈ ಸಂಸ್ಕೃತ ಭಾಷೆಯನ್ನು ನಾವು ಕಲಿಯೋದರಲ್ಲಿ ತಪ್ಪೇನಿದೆ? ಅದೇ ರೀತಿ ಬಾಲ ಸಂಸ್ಕಾರ ಮಾರ್ಗದರ್ಶಿಕ, ಈ ಬಾಲ ಸಂಸ್ಕಾರ ಮಾರ್ಗದರ್ಶಿಕದಲ್ಲಿ ಮಕ್ಕಳು ತಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ಯಾವ ವಿಚಾರಗಳನ್ನು ಅಳವಡಿಸ್ಕೋಬೇಕು, ಅವರು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ನಾವು ಹೇಳ್ಕೊಡ್ತೀವಿ. ಅದೇ ರೀತಿ ದಾಸರ ಪದಗಳು, ದಾಸರ ಪದ, ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಯಾವುದೂ ಕೂಡ ಒಂದಕ್ಕೊಂದು ಭೇದ ಇಲ್ಲ. ನಮ್ಮಂತಹ ಪಾಮರರಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ವ್ಯಾಸ ಸಾಹಿತ್ಯದಲ್ಲಿ ಸಂಸ್ಕೃತದಲ್ಲಿ ಹೇಳಿರೋದನ್ನು ದಾಸ ಸಾಹಿತ್ಯದಲ್ಲಿ ಕನ್ನಡದಲ್ಲಿ ತರಿಸಿದ್ದಾರೆ. ಮಂತ್ರ ತುಲ್ಯವಾಗಿರುವಂತಹ ಕೃತಿಗಳು, ಒಂದೊಂದು ಕೃತಿಗಳು ಕೂಡ ಮಂತ್ರತುಲ್ಯ. ಹಾಗಾಗಿ ಅಂತಹ ಕೃತಿಗಳನ್ನ ಮಕ್ಕಳುಗಳು ಅಭ್ಯಾಸ ಮಾಡೋದರಿಂದ ಅವರ ಜೀವನದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಅವರು ಆಧ್ಯಾತ್ಮಿಕವಾಗಿರಬಹುದು, ಲೌಕಿಕವಾಗಿರಬಹುದು, ಏರೋದರಲ್ಲಿ ಸಂಶಯ ಅನ್ನುವಂಥದ್ದು ಇಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಒಂದು ವಿನಂತಿ ಅಂತಂದರೆ ತಮ್ಮ ಮಕ್ಕಳಾಗಿರ್ಬೋದು ಅಥವಾ ತಮ್ಮ ಸಂಬಂಧಿಕರ ಮಕ್ಕಳಾಗಿರ್ಬೋದು, ತಮಗೆ ತಿಳಿದಿರುವಂತಹ ಪರಿಚಯದವರ ಮಕ್ಕಳಾಗಿರ್ಬೋದು, ಎಲ್ಲರಿಗೂ ಕೂಡ ಈ ವಿಚಾರವನ್ನು ಹೇಳಿ ಆ ಮಕ್ಕಳು ಈ ವಿಷಯದ ಲಾಭವನ್ನು ತಿಳ್ಕೊಳೋದಕ್ಕೆ ಪ್ರೇರೇಪಣೆ ಕೊಡಿ, ಪ್ರೋತ್ಸಾಹ ಮಾಡಿ. ಯಾವುದನ್ನು ನಾವು ಹಂಚೋದ್ರಿಂದ ಯಾವುದು ನಾಶ ಆಗೋದಿಲ್ವೋ, ಕಡಿಮೆ ಆಗೋದಿಲ್ವೋ ಅಂತ ಒಂದೇ ಒಂದು ವಸ್ತು ಇದೆ ಪ್ರಪಂಚದಲ್ಲಿ ಅಂತಂದರೆ ಅದು ಜ್ಞಾನ. ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇದಮುತ್ತಮಂ. ಅತ್ಯಂತ ಪವಿತ್ರವಾಗಿರೋದು, ಅತ್ಯಂತ ಉತ್ತಮವಾಗಿರುವಂಥದ್ದು ಅಂದರೆ ಜ್ಞಾನ ಅಂತ. ಹಾಗಾಗಿ ಆ ಜ್ಞಾನವನ್ನು ನಾವು ಹಂಚಿದ್ರೆ, ಯಾವುದೇ ಒಂದು ವಸ್ತುವನ್ನು 10 ರೂಪಾಯಿ ಇದೆ ನನ್ನ ಹತ್ರ, ನಾನು ಅದರಲ್ಲಿ 5 ರೂಪಾಯಿ ಕೊಟ್ಟೆ ಅಂದರೆ ನನ್ನ ಹತ್ರ ಉಳಿಯೋದು 5 ರೂಪಾಯಿ ಮಾತ್ರ, ಕಡಿಮೆ ಆಗೋಯ್ತು. ಯಾವುದೇ ವಸ್ತುವನ್ನು ನಾನು ಹಂಚಿದ್ರೆ ಕಡಿಮೆ ಆಗಿಬಿಡುತ್ತೆ. ಆದರೆ ಜ್ಞಾನವನ್ನು ನಾನು ಹಂಚೋದ್ರಿಂದ, ಈ ವಿಚಾರಗಳನ್ನ ಹಂಚೋದ್ರಿಂದ ಕಡಿಮೆ ಆಗೋದಿಲ್ಲ. ಬದಲಾಗಿ ಭಗವಂತನ ವಿಶೇಷ ಅನುಗ್ರಹ, ಕೇವಲ ಭಗವಂತನ ಮಾತ್ರ ಅಲ್ಲ, ಯತಿಗಳ, ದಾಸರ ಅನುಗ್ರಹ, ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ. ಹಾಗಾಗಿ ಇಂಥ ಒಂದು ದೈವಿಕ ಕಾರ್ಯಕ್ಕೆ ತಾವೆಲ್ಲರ ಜೊತೆಗೂಡಿ, ಯಾಕಂದರೆ ನಮ್ಮದು ಸನಾತನವಾದಂತಹ ಧರ್ಮ, ಸರ್ವೇ ಜನಾಃ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನುವಂಥದ್ದು ಕೇವಲ ನಮ್ಮ ಧರ್ಮದಲ್ಲಿ ಮಾತ್ರ ಇರುವಂಥದ್ದು. ಓ ಲಾರ್ಡ್ ಗಿವ್ ಅಸ್ ಅವರ್ ಡೈಲಿ ಬ್ರೆಡ್ ಅಂತ ಬೇರೆ ಧರ್ಮದವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅವ್ರದ್ದು ಆವತ್ತಾವತ್ತಿನ ಹೊಟ್ಟೆ ತುಂಬಿದ್ರೆ, ಅವರು ಹೊಟ್ಟೆ ತುಂಬಿದ್ರೆ ಮಾತ್ರ ಸಾಕಾಗಿದೆ, ಬೇರೆಯವ್ರ ಹೊಟ್ಟೆ ಅಲ್ಲ. ಅವ್ರ ಹೊಟ್ಟೆ ತುಂಬಿಸ್ಕೊಳಕ್ಕೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆದರೆ ನಾವು ಅತಿಥಿ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವಂತಹ ಒಂದೇ ಒಂದು ಸಂಸ್ಕೃತಿ ಏನಾದರೂ ಇತ್ತು ಅಂತಂದರೆ ಅದು ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಕಂಡುಬರೋದು ಅಂತ
ಅತ್ಯಂತ ಘಂಟಾಘೋಷವಾಗಿ ನಾವು ಹೇಳಬಹುದು. ಅಂಥ ಅತ್ಯುನ್ನತವಾದಂತಹ ಸನಾತನ ಧರ್ಮದಲ್ಲಿ ಇಂತಹ ಪವಿತ್ರವಾದಂತಹ ಭರತ ವರ್ಷದಲ್ಲಿ ಭರತಖಂಡದಲ್ಲಿ ಹುಟ್ಟಿರುವಂತಹ ನಾವು ಯಾವುದೇ ಕಾರಣಕ್ಕೂ ಕೂಡ ತುಂಬ ಮೀನ್ ಮೈಂಡೆಡ್ ಆಗಿರದೆ, ನ್ಯಾರೋ ಮೈಂಡೆಡ್ ಆಗಿರದೆ ಈ ವಿಚಾರವನ್ನು, ಸದ್ವಿಚಾರಗಳನ್ನ ಯಾವ್ಯಾವುದನ್ನೋ ಫಾರ್ವರ್ಡ್ ಮಾಡ್ತೀವಿ, ಯಾವ್ಯಾವುದನ್ನೋ ಕೆಟ್ಟ ಜೋಕುಗಳು, ವಿಡಿಯೋಗಳು, ಕೆಲಸಕ್ಕೆ ಬರದೇ ಇರುವಂಥದ್ದನ್ನು ಟಿ ವಿ ಮುಂದೆ ಕೂತ್ಕೊಂಡು ಆ ಸೀರಿಯಲ್ಗಳು, ಕಾಳು ಹರಟೆಗಳನ್ನ ಮಾಡ್ತಾ ಇರ್ತೀವಿ. ಅದ್ರ ಬದಲು ಇಂತಹ ವಿಚಾರವನ್ನು ತಮಗೆ ಗೊತ್ತಿರೋರಲ್ಲಿ ಹಂಚ್ಕೊಳ್ಳಿ. ಇದರಲ್ಲೇ ಫೋನ್ ನಂಬರ್ ಕೊಟ್ಟಿದೆ, ವಾಟ್ಸ್ಯಾಪಲ್ಲಿ ಅವರು ದಯವಿಟ್ಟು ಮೆಸೇಜ್ ಹಾಕಲಿ ಅಥವಾ ವಾಯ್ಸ್ ಮೆಸೇಜ್ ಮಾಡಲಿ, ವಾಟ್ಸ್ಯಾಪಲ್ಲಿ ತಿಳ್ಕೊಳ್ಳಿ ಈ ವಿಚಾರಗಳ ಬಗ್ಗೆ. ಇನ್ನೂ ಹೆಚ್ಚೇನಾದರೂ ಬೇಕಾಯಿತು ಅಂತಂದರೆ ಅದರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ದಯವಿಟ್ಟು ಎಲ್ರಿಗೂ ಈ ವಿಚಾರವನ್ನು ತಿಳಿಸಿ, ಎಲ್ಲ ಮಕ್ಕಳುಗಳು ಇದರಲ್ಲಿ ಭಾಗಿಯಾಗೋ ರೀತಿ ಅವ್ರಿಗೆ ಪ್ರೇರೇಪಣೆಯನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಚಾರವನ್ನು ಮುಗಿಸ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.